ಪರಕಾಯ ಪ್ರವೇಶ ಮಾಡೋದಕ್ಕೆ ಬರ್ತಾ ಇದೆ ನನಗೆ. ಎಲ್ಲದಕ್ಕೂ ನೀವೇ ಕಾರಣ. ಒಳ್ಳೆಯದಾಗಿ. ನೀವೆಷ್ಟು ಸಂತೋಷದಿಂದ ಆಶೀರ್ವಾದ ಮಾಡಿದ್ರಿ ಅಲ್ವಾ ಗುರುಮಾತೆ? ಈಗ ನೀನು ಆಶೀರ್ವಾದಕ್ಕೆ ಸಂಪೂರ್ಣ ಯೋಗ್ಯಳಾಗಿದ್ದೀಯ. ಹಾಗಾಗಿ ನಾನು ಕೂಡ ತುಂಬು ಹೃದಯದಿಂದ ಆಶೀರ್ವಾದ ಮಾಡಿದ್ದೀನಿ. ಎಲ್ಲಾನು ನಿನಗೆ ಹೇಗೆ ಬೇಕೋ ಹಾಗೆ ಆಗುತ್ತೆ. ಆದರೆ ಒಂದು ಎಚ್ಚರ. ಎಚ್ಚರನ? ಏನದು? ನಿನ್ನ ಶಕ್ತಿನ ತುಂಬ ಬುದ್ಧಿವಂತಿಕೆಯಿಂದ ಉಪಯೋಗಿಸ್ಬೇಕು. ಇಲ್ಲಿ ತನಕ ನಿನ್ನ ಶಕ್ತಿನ ಮನಸ್ಸೋ ಇಚ್ಛೆ ಉಪಯೋಗಿಸಿದ್ಯಾ, ಅದಕ್ಕಾಗಿ ಸೋಲಾಗಿದೆ. ಹೌದು ಗುರುಮಾತೆ, ತುಂಬ ಸೋಲನ್ನು ನೋಡ್ಬಿಟ್ಟೆ, ಅದಕ್ಕೆ ಗಟ್ಟಿ ಆಗ್ಬಿಟ್ಟಿದ್ದೀನಿ. ಸೋಲು ನಾನು ನೋಡಿದ್ರಷ್ಟೇ ಸಾಲದು, ಅದರಿಂದ ಕಲಿಬೇಕು, ಇನ್ನೂ ಬೆಳಿಬೇಕು. ಒಂದು ವೇಳೆ ನಿನ್ನ ಬಳಿ ಈಗಿರೋ ಶಕ್ತಿನ ಸಾವಧಾನವಾಗಿ ಉಪಯೋಗಿಸಿದ್ದೆ ಆದರೆ ನಿನ್ನನ್ನು ತಡೆಯೋ ಶಕ್ತಿ ಯಾರಿಗೂ ಇರೋದಿಲ್ಲ. ಆದರೆ ಎಚ್ಚರ ತಪ್ಪಿದ್ಯೋ ನಿನ್ನಷ್ಟು ಅಧೋಗತಿಗೆ ಇಳಿಯೋರು ಕೂಡ ಯಾರೂ ಇರೋದಿಲ್ಲ. ತುಂಬ ಜಾಗೃತೆಯಿಂದ ಇರ್ತೀನಿ ಗುರುಮಾತೆ. ಇದು ಕೇವಲ ಆರಂಭ. ಇನ್ನು ಮುಂದೆ ಸಾವು ಕೂಡ ನನ್ನ ಮುಂದೆ ತಲೆ ಬಾಗುತ್ತೆ. ಇಂಥ ಶಕ್ತಿ ನನ್ನೊಳಗಿದೆ ಅಂದಮೇಲೆ ಅಷ್ಟೇ ಜಾಗೃತೆಯಿಂದ ನೋಡ್ಕೋತೀನಿ. ಯಾವುದೇ ಕಾರಣಕ್ಕೂ ಸುಲಭವಾಗಿ ಬಿಡ್ಕೊಡಲ್ಲ.